ಹಸು, ಆಡು, ಕುರಿ ಒಂದು ಸೆಕ್ಟ್ ಈ ಕಡೆ ಇಟ್ಕೊಂಡು, ಇನ್ನೊಂದು ಸೆಕ್ಟು ಹುಲಿ, ಚಿರತೆ, ಸಿಂಹ, ಕರಡಿಗಳು, ಇನ್ನೊಂದು ಸೆಟ್. ಈ 2 ಸೆಟ್ಗಳನ್ನು ನೋಡೋಣ. ಜನ ಯಾವುದಕ್ಕೆ ತೊಂದರೆ ಮಾಡ್ತಾರೆ? ಕಲ್ಲು ಹೊಡೆಯೋದು, ಬಲಿ ಕೊಡೋದು, ಯಾವುದಕ್ಕೆ? ಯಾರಾದರೂ ಹುಲಿಯನ್ನು ಹುಡುಕೊಂಡೋಗಿ ಬಲಿಗೆ ಅಂತ ಹುಡುಕಿದಾರ? ಯಾಕೆ ಅವರು ಕ್ರೂರವಾಗಿ ಕಾಣುತ್ತಾರೆ? ಯಾಕೆ ಅಂದರೆ ನಮ್ಮ ಕಣ್ಣುಗಳು ಆರ್ಗನೈಸ್ಡ್ ನೋಡಿನೇ ಅಭ್ಯಾಸ. ಒಬ್ರು ತಲೆ ಬಚ್ಕೊಂಡಿದ್ದು ನೋಡಿನೇ ಅಭ್ಯಾಸ ನಮಗೆ. ಆದರೆ ಮೊದಲೆಲ್ಲ ಶೇವ್ ಇಲ್ಲ ಅಂತಂದರೆ ಇವನು ಆರ್ಗನೈಸ್ಡ್ ಅಲ್ಲ ಅಂದ್ಬಿಡ್ತಾ ಇದ್ರು. ಸಾಧನೆ ಮಾಡೋಕ್ಕೆ ಯಾಕೆ ಅಘೋರಿಗಳು ಹಿಮಾಲಯ, ವೈ ಈಸ್ ದಟ್ ದ ಓನ್ಲಿ ಪ್ಲೇಸ್? ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಕರೆಯೋಣ. ಇದೆಲ್ಲ ಇಲ್ಲದೆ ಯಾರಿಗೋ ಒಬ್ಬನಿಗೆ ಇವ್ರು ಸಿಗ್ತಾರಪ್ಪ, ಅಘೋರಿ ಸಿಗ್ತಾರಪ್ಪ, ಅವರು ಅಘೋರಿತನವನ್ನು ಪರಿಚಯ ಮಾಡಿಕೊಡ್ತಾರೆ. ಅವ್ರ ಜೊತೆ ಬದುಕೋಕೆ ಒಂದಷ್ಟು ದಿನ ಆ ಹಠ ಶುರು ಆಗುತ್ತೆ. ಒಂದಿನ ನನ್ನ ಕಾಡಿನಲ್ಲಿರೋಕ್ಕೆ ಏನು ಹಠ ಶುರು ಆಗುತ್ತೆ. ಆ ಹಠ ಅವರಿಗೆ ಭಯವನ್ನು ಗೆಲ್ಲಿಸುತ್ತೆ. ಒಬ್ಬರು ದೃಷ್ಟಿ ಇಟ್ಟರೆ ಆ ದೃಷ್ಟಿಗೆ ಸಿಕ್ಕಂಥ ಹಕ್ಕಿಗಳು ಬಿದ್ದು ಸತ್ತೋಗುತ್ತೆ. ಅದನ್ನ ನಾಲ್ಗೆಯನ್ನು ಕಟ್ ಮಾಡಿ 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 ನಾಲ್ಗೆಯನ್ನು ಉದ್ದ ಮಾಡಿ ಎಳೆದು ಒಳಗೆ ಸಿಕ್ಕಿಸ್ಕೊಳ್ಳುವ ಒಂದು ಅಭ್ಯಾಸ ಇದೆ. ಯಾರು ಕೇಚರಿ ಮುದ್ರೆ ಒಳಗೆ ಹೊರಟೋಗ್ತಾರೆ ಅವ್ರು ಅಮೃತ ಕೊಡದ ಹಾಗೆ, ಅಂದರೆ ಅವರಿಗೆ ಸಾವಿರಲ್ಲ ಅಂತ. ಈ ಅಘೋರಿ ಅನ್ನುವಂತಹ ಒಂದು ಪದ ಅಥವಾ ಆ ಒಂದು ಕಾನ್ಸೆಪ್ಟ್ ಅಂತ ನೋಡೋದಾದರೆ ದಟ್ ಈಸ್ ಆಲ್ವೇಸ್ ವೆರಿ ಕ್ಯೂರಿಯಸ್. ಯಾಕಂದರೆ ನಮ್ಮ ಹತ್ತಿರ ಸುಳಿಯುವಂತಹ ವಿಚಾರವೇ ಅಲ್ಲ, ನಾವು ಎಲ್ಲೋ ನೋಡಿರೋದು, ಎಲ್ಲೋ ಕೇಳಿರೋದು ಅಂಥ ಸಬ್ಜೆಕ್ಟ್. ಸೊ ವೆರಿ ಆಬ್ವಿಯಸ್ಲಿ ಅದ್ರ ಬಗ್ಗೆ ಒಂದಷ್ಟು ಕುತೂಹಲಗಳು, ಒಂದಷ್ಟು ಪ್ರಶ್ನೆಗಳು ನಮ್ಮ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಅದನ್ನ ಕೇಳ್ತಾ ಹೋಗ್ತೀನಿ. ಯಾಕೆ ಸಾಮಾನ್ಯರಿಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಏನೇನು ಪ್ರಶ್ನೆಗಳು ಬರಬಹುದು, ಏನು ಸಾಧ್ಯತೆಗಳಿರ್ಬೋದು ಅಂತ. ಟು ಸ್ಟಾರ್ಟ್ ವಿತ್, ಬೆಳಗಿನಿಂದ ರಾತ್ರಿ ಅನ್ನೋ ಕಾನ್ಸೆಪ್ಟ್ ಅವ್ರಿಗಿದೆಯಾ ಅಂತ ನಾನು ಫಸ್ಟ್ ಕೇಳಬೇಕಂದ್ರೆ ಅವ್ರ ದಿನಚರಿ ಹೇಗಿರುತ್ತೆ ಅಂತ. ನಾವಾದರೆ ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಹೇಳ್ತೀವಿ. ಅವರ ದಿನಚರಿ ಶುರುವಾಗತ್ತಾ ಅಥವಾ ನಿರಂತರನ? ಹೌ ಡಸ್ ಇಟ್ ಹ್ಯಾಪನ್? ಅವರಿಗೆ ಅಘೋರಿ ಅಂತ ಹೇಗೆ ಬಂತು ಅಂತ. ಘೋರ ಅಂತ ಹೆಸರು ಕೇಳಿದ್ದೀರಾ? ಪದ ಕೇಳಿದ್ದೀರಾ? ಘೋರ ಅಂದರೆ ತುಂಬ ಕ್ರೂಯಲ್ ಅನ್ನೋದ ಏನಾದ್ರು? ಅಘೋರ ಅಂದರೆ ಘೋರವಲ್ಲದ್ದು. ಜ್ಞಾನ ಅಜ್ಞಾನ ಕೇಳಿದೀವಲ್ವಾ? ಹೌದು, ಸೇಮ್ ಕಾನ್ಸೆಪ್ಟ್. ಅಘೋರ ಅಂದರೆ ಕ್ರೂರ ಇಲ್ಲದ್ದು ಅಂತ ಅಷ್ಟೇ. ಹೆಸರಿಗೂ ಅವ್ರನ್ನ ನೋಡೋದಾಗ ನಮಗೆ ಅನಿಸೋ ರೀತಿಗೂ ಡೆಡ್ ಆಪೋಸಿಟ್ ಅಲ್ವಾ? ಹೌದು. ಐ ಜಸ್ಟ್ ವಾಂಟ್ ಟು ಅನ್ವೀಲ್ ಈಚ್ ಆಸ್ಪೆಕ್ಟ್ ಆಫ್ ದೇರ್ ಲಿವಿಂಗ್. ಅಂದರೆ ಯಾಕೆ ಹೀಗಿದ್ದಾರೆ, ಯಾಕೆ ಹೀಗೆ ಆಡ್ತಾರೆ ಅನ್ನೋ ವಿಚಾರ ಬರೋದಾದರೆ, ಫಸ್ಟ್ ಅಘೋರಿಗಳು ಅಂದಿದ ತಕ್ಷಣ ಅವರ ಅಪಿಯರೆನ್ಸ್, ಅವರ ಡ್ರೆಸ್, ಅದ್ರ ಬಗ್ಗೆ ಹೇಳಿ. ಯಾಕೆ ಅದು ಅಷ್ಟೊಂದು ಘೋರವಾಗೇ ಇರುತ್ತೆ? ಹೆಸರು ಅಘೋರ, ಬಟ್ ಕಾಣುವುದೆಲ್ಲ ಘೋರ. ಒಂದು ಹಸು, ಆಡು, ಕುರಿ ಒಂದು ಸೆಕ್ಟ್ ಈ ಕಡೆ ಇಟ್ಕೊಂಡು, ಇನ್ನೊಂದು ಸೆಕ್ಟು ಹುಲಿ, ಚಿರತೆ, ಸಿಂಹ, ಕರಡಿಗಳು, ಇನ್ನೊಂದು ಸೆಟ್. ಈ 2 ಸೆಟ್ಗಳನ್ನು ನೋಡೋಣ. ಜನ ಯಾವುದಕ್ಕೆ ತೊಂದರೆ ಮಾಡ್ತಾರೆ? ಈ ಸಾಕು ಪ್ರಾಣಿಗಳ ಕ್ಯಾಟಗರಿ, ಸಾಧು ಪ್ರಾಣಿ. ಕಲ್ಲು ಹೊಡೆಯೋದು, ಬಲಿ ಕೊಡೋದು, ಯಾವುದಕ್ಕೆ? ಹಸು, ಕೋಳಿ, ಕುರಿ. ಯಾರಾದರೂ ಹುಲಿಯನ್ನು ಹುಡುಕೊಂಡೋಗಿ ಬಲಿಗೆ ಅಂತ ಹುಡುಕಿದಾರ? ಯಾಕಾಗಿಲ್ಲ? ಅದು ರಿವೋಲ್ಟ್ ಮಾಡುತ್ತೆ. ದೇ ಆರ್ ಸ್ಕೇರ್ಡ್. ಕ್ರೂರ ಅಂದರೆ ದೇ ಆರ್ ವೆರಿ ಟಫ್ ಅಂತ. ಈ ಅಘೋರಿಗಳು ಅಂದ ತಕ್ಷಣವೇ ನಾವು ಮಿಕ್ಕಿದ ಏನಾದರೂ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಮುಂಚೆ ಅಲ್ಲಿಗೆ ಯಾಕೆ ಹೋಗ್ತಾರೆ ಅಂತ. ಅಘೋರ, ಅಘೋರಿ. ಅಘೋರ ಅಂತಂದರೆ ಅದೊಂದು ಥಾಟ್, ಗೌರವೇ ಇಲ್ಲದೆ ಇರುವಂತಹ ಒಂದು ಥಾಟ್. ಈಗ ನಿಮಗೆ ತುಂಬ ಕೆಲಸ ಮಾಡ್ತಾ ಇರ್ತೀರಿ, ನಿಮಗೆ ರಿಸರ್ಚ್ ಟೈಮ್ ಬೇಕು. ಯಾವುದಾದ್ರು ಒಂದು ವಿಷಯದಲ್ಲಿ ನಾನು ಇನ್ನೂ ಸರಿ ಇಲ್ಲ, ಸರಿ ಹೋಗಬೇಕು, ಇನ್ನೂ ಚೆನ್ನಾಗಾಗಬೇಕು, ನನ್ನ ಕ್ವಾಲಿಟಿ ಆಫ್ ಶೂಟ್ ಚೆನ್ನಾಗಾಗಬೇಕು. ಈ ರಿಸರ್ಚ್ ಟೈಮನ್ನು ಯಾವ ಟೈಮ್ ಹುಡುಕೋತೀರಿ? ಟಿಪಿಕಲಿ ಆ್ಯಕ್ಟಿವ್ ಅವರ್ಸ್ ಅಲ್ಲದ ಟೈಮ್. ಯಾಕೆಂದರೆ ಡಿಸ್ಟರ್ಬೆನ್ಸ್ ಇರಲ್ಲ ಅನ್ನೋ ಒಂದು ಉದ್ದೇಶದಿಂದ. ಮನೆಯಲ್ಲ, ಆಫೀಸಲ್ಲ? ಟಿಪಿಕಲಿ ಮನೆಯಲ್ಲಿ. ಮನೆಯಲ್ಲಿ ನೀವು ಹೇಗಿರ್ತೀರಿ? ಆಫೀಸಲ್ಲಿ ಇದ್ದಂಗೆ ಆರ್ಗನೈಸ್ಡ್ ಆಗಿರ್ತೀರಾ ಅಥವಾ ಅನ್ಆರ್ಗನೈಸ್ಡ್ ಆಗಿರ್ತೀರಾ? ಟಿಪಿಕಲಿ ಅನ್ಆರ್ಗನೈಸ್ಡ್. ಅಂದರೆ ಭಿನ್ನವಾಗಿರ್ತೀವಿ. ಸೊ ಅಘೋರಿಗಳನ್ನು ಭಿನ್ನವಾಗಿ ನೋಡೋಣ ಅಷ್ಟೇ. ಓಕೆ, ನಮ್ಮ ಥರ ಇಲ್ಲ, ಅವರು ಭಿನ್ನವಾಗಿದ್ದಾರೆ. ಯಾಕೆ ಅವರು ಕ್ರೂರವಾಗಿ ಕಾಣುತ್ತಾರೆ? ಯಾಕೆ ಅಂದರೆ ನಮ್ಮ ಕಣ್ಣುಗಳು ಆರ್ಗನೈಸ್ಡ್ ನೋಡಿನೇ ಅಭ್ಯಾಸ. ಒಬ್ಬರು ತಲೆ ಬಚ್ಕೊಂಡಿದ್ದು ನೋಡಿನೇ ಅಭ್ಯಾಸ ನಮಗೆ, ನಮ್ಮ ಕಣ್ಣುಗಳಿಗೆ.
ಶೇವ್ ಮಾಡ್ಕೊಳ್ಳದೆ ಇರೋರು ನೋಡಿದ್ರೆ ಈಗ ಒಂದು ಸ್ಟೈಲ್ ಆಗಿದೆ. ಆದರೆ ಮೊದಲೆಲ್ಲ ಶೇವ್ ಇಲ್ಲ ಅಂತಂದ್ರೆ ಇವನು ಆರ್ಗನೈಸ್ಡ್ ಅಲ್ಲ ಅಂದ್ಬಿಡ್ತಾ ಇದ್ರು. ಬುದ್ಧಿವಂತ ಅಲ್ಲ, ಆರ್ಗನೈಸ್ಡ್ ಅಲ್ಲ, ತಲೆ ಬಚ್ಕೊಳಕ್ ಬರೋಲ್ಲ, ಅನಾಗರಿಕ. ಅಘೋರಿಗಳು ನಾಗರಿಕತೆಯಿಂದ ಹೊರಗೆ ಬಂದಿರೋರು, ಅಂದರೆ ಈ ಕಟ್ಟುಪಾಡುಗಳಿಂದ ಹೊರಗೆ ಬಂದಿರೋರು. ಸೊ ಹಾಗಾಗಿ ಅವರಿಗೆ ಕಂಟಿನ್ಯೂಟಿ ಆಫ್ ಸಾಧನೆ ಬೇಕು. ಕಂಟಿನ್ಯೂಟಿ ಆಫ್ ಸಾಧನೆಗೆ ನಾನು ತಲೆ ಬಾಚ್ಕೊಂಡು ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನಾನು ಶೇವ್ ಮಾಡೋದು ನಿಲ್ಲಿಸಿ ಎಷ್ಟೋ ವರ್ಷಗಳಾಗೋಯ್ತು. 6 ತಿಂಗಳಿಗೋ 1 ವರ್ಷಕ್ಕೆ ಒಂದ್ಸಲ ಒಂದು ಟ್ರಿಮ್ ಮಾಡ್ಕೋತೀನಿ. ಯಾಕೆ ಅಂದರೆ ನನಗೆ ಶೇವಿಂಗ್ ಟೈಮ್ ವೇಸ್ಟ್ ಅಂತ. ಲಾಜಿಕ್ ಅಷ್ಟೇ ಇದೆ. ಇದು ಯಾರೋ ಸೈಂಟಿಸ್ಟ್ಗಳೆಲ್ಲ ದಾಡಿ ಬಿಟ್ಕೊಂಡಿದ್ದಾರೆ ನಾನು ಬಿಡಬೇಕು ಅಂತಲ್ಲ, ಅಥವಾ ಯಾರೋ ಯೋಗಿಗಳೆಲ್ಲ ಬಿಟ್ಕೊಂಡಿರ್ತಾರೆ ನಾನು ದಾಡಿ ಬಿಡಬೇಕು ಅಂತಲ್ಲ. ಹಾಗಿದ್ರೆ ಯೋಗಿಗಳು, ಗುರುಗಳು, ಸಾಧಕರು, ಅಘೋರಿಗಳು ಯಾಕೆ ದಾಡಿ ಬಿಡ್ತಾರೆ ಅಂದರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗ್ರೂಮಿಂಗ್ ದೆಮ್ಸೆಲ್ಸ್, ಇನ್ಸ್ಟೆಡ್ ಅವ್ರು ಸಾಧನೆ ಮಾಡೋ ದೃಷ್ಟಿಯಲ್ಲಿ ಇರ್ತಾರೆ ಅಂತ. ಕರೆಕ್ಟ್. ಬಾಕಿ ಎಲ್ಲರಿಗೂ ಒಂದು ರಿದಮ್ ಆಫ್ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರಿದಮ್ ಇರುತ್ತೆ. ಅಂದರೆ ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ಬಾತು, ಇಷ್ಟೊತ್ತಿಗೆ ತಿಂಡಿ, ಇಷ್ಟೊತ್ತಿಗೆ ಆಫೀಸ್ಗೆ ಹೋಗೋದು, ರಿದಮ್ ಇರುತ್ತೆ. ಸೈಂಟಿಸ್ಟ್ಗಳಿಗೆ, ಸಾಧಕರಿಗೆ ರಿದಮ್ ಇರಲ್ಲ. ಈಗ ನಾನು 3 ಗಂಟೆಗೆ ಹೇಳೋನು, 2:30ಗೆ ಹೇಳೋನು, 2:30ಗೆ ಎದ್ದ ಮೇಲೆ ಒಂದು 4-5 ಅವರ್ಸ್ ಅದರ ಮೇಲೆ ರಿಸರ್ಚ್ ಮೇಲೆ ಕೂತ್ಕೋತೀನಿ. ಆ ಕೂತ್ಕೊಂಡಾಗ ನನಗೆ 6 ಗಂಟೆ ಆಗೋ ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ. ನಮ್ಮ ನಿದ್ದೆ ಮತ್ತೆ 6 ಗಂಟೆಗೆ ನಿದ್ದೆ ಮಾಡಿದ್ರೆ 9 ಗಂಟೆಗೆ ಎದ್ದೇಳ್ತೀನಿ. 9 ಗಂಟೆಗೆ ನಂಗೆ ಶೇವ್ ಮಾಡೋಕ್ಕೆ ಆಗಲ್ಲ, ಎಲ್ಲೆಲ್ಲೋ ಬೇರೆ ಕೆಲಸ ಇರುತ್ತೆ. ಸೊ ಈ ಪದ್ಧತಿಗಳಿಂದ ಹೊರಗೆ ಬರೋಕ್ಕೆ ನಾನು ಕಂಡುಹಿಡ್ಕೊಂಡಂಥದ್ದು, ನನಗೆ ಈ ಕ್ಲೀನಿಂಗ್ ಟೈಮ್ ಇದೆಯಲ್ಲ, ನನ್ನನ್ನು ನಾನು ಕ್ಲೀನ್ ಮಾಡ್ಕೊಳ್ಳುವ ಟೈಮು ಶುಡ್ ಬಿ ವೆರಿ ಮಿನಿಮಲ್ ಅಂತ. ಓಕೆ. ಸೊ ಹಾಗಾಗಿ ಶೇವ್ ಮಾಡೋಕ್ಕೆ 15 ನಿಮಿಷ ನಾನು ಯಾಕೆ ವೇಸ್ಟ್ ಮಾಡಬೇಕು? ನನಗೆ ಇಷ್ಟ ಆದರೆ ನಾನು ಆರ್ಗನೈಸ್ಡು, ಅದರಲ್ಲೂ ಕಲ್ಚರ್ಡು, ಸಿಟಿ ಒಳಗಿರೋನಿಗಾದರೆ ಇವರಿಗೆಲ್ಲ ಆ ಕಟ್ಟುಪಾಡುಗಳಿಂದ ಹೊರಗೆ ಬಂದಿದ್ದಾರೆ. ತಲೆ ಬಾಚ್ಕೊಳ್ಳೋ ಅವಶ್ಯಕತೆ ಅವ್ರಿಗಿಲ್ಲ, ಚೆನ್ನಾಗಿ ಕಾಣುವ ಅವಶ್ಯಕತೆ ಅವ್ರಿಗಿಲ್ಲ, ಅವ್ರನ್ನ ಅವ್ರು ಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಹೊರಟಿಲ್ಲ, ಮಾರ್ಕೆಟ್ ಮಾಡ್ಕೊಳ್ಳೋಕೆ ಹೊರಟಿಲ್ಲ, ಅವರ ಶಕ್ತಿಗಳ ಸಂಪಾದನೆಗೆ ಹೊರಟಿರೋರು. ಓಕೆ. ಶಕ್ತಿಗಳ ಸಂಪಾದನೆ ಅಂತಂದರೆ ನಮ್ಮ ಇಂದ್ರಿಯಗಳಿದೆ, ಕಣ್ಣು, ಮೂಗು, ಬಾಯಿ, ಕಿವಿ, ಸ್ಕಿನ್. ಈ ಎಲ್ಲದನ್ನು ಗೆಲ್ತಾ ಹೋಗ್ತಾರೆ. ಅವರು ಒಂದೊಂದು ಇಂದ್ರಿಯವನ್ನು ಗೆಲ್ತಾರೆ. ಗೆಲ್ಲಲಿಕ್ಕೆ ಸಾಧನೆ ಬೇಕಾಗತ್ತೆ, ಕಾನ್ಸಂಟ್ರೇಷನ್ ಬೇಕಪ್ಪ, ಅದೊಂದು ವಿದ್ಯೆ. ಕಾನ್ಸಂಟ್ರೇಷನ್ ಮಾಡ್ಬೇಕಂತಂದ್ರೆ ಎಲ್ಲ ಇಂದ್ರಿಯಗಳು ಕಾನ್ಸಂಟ್ರೇಟ್ ಆಗ್ಬೇಕಂತಂದ್ರೆ ಅವರೊಂದು 3 ಅವರು, 4 ಅವರು, 5 ಅವರು, 1 ದಿನ, 2 ದಿನ ಹೀಗೆ ಸಾಧನೆ ಮಾಡಬೇಕು. ಸಾಧನೆ ಮಾಡೋಕ್ಕೆ ಯಾಕೆ ಅಘೋರಿಗಳು ಹಿಮಾಲಯ, ವೈ ಇಸ್ ದಟ್ ದ ಓನ್ಲಿ ಪ್ಲೇಸ್? ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಕರೆಯೋಣ. ಹಾಂ, ನಿಮಗೆ ಥಿಂಕಿಂಗ್ ಬೇಕು. ಆಗಲೇ ಕೇಳಿದೆ ನಾನು. ಹೌದು. ನಿಮಗೆ ಏನೋ ಒಂದು ಥಿಂಕ್ ಮಾಡಬೇಕು. ಕಂಟಿನ್ಯೂಟಿ. ಆಫೀಸಲ್ಲಿ ನಿಮಗೆ 10 ಫೋನು, ಮೆಸೇಜ್ ಬರ್ತಾ ಇದೆ, ಮೇಲ್ ಬರ್ತಾ ಇದೆ, ಯಾರೋ ಬಂದು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಹೋದರೂ ಅಷ್ಟೇ ಇದೆ. ಅಡುಗೆ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆಯವ್ರನ್ನ ನೋಡ್ಕೋಬೇಕು, ಇದೆಲ್ಲ ಇದೆ. ಯಾವ ಟೈಮನ್ನು ಸೆಲೆಕ್ಟ್ ಮಾಡ್ಕೋತೀರಿ? ಯಾರು ಎಚ್ಚರ ಇಲ್ಲದೆ ಇರುವ, ಯಾರು ಡಿಸ್ಟರ್ಬ್ ಮಾಡದೇ ಇರುವ ಟೈಮ್. ಪರ್ಫೆಕ್ಟ್. ಅದೇನೆ ಅಘೋರಿಗಳು ಹುಡುಕೊಳ್ಳುವಂಥ ಸಮಯ. ನಿಮಗೆ ಅರ್ಧ ಗಂಟೆಲಿ ಒಂದು ನೋಟ್ಸ್ ಮಾಡಬೇಕು, ಅರ್ಧ ಗಂಟೆಲಿ ಮುಗಿದೋಗುತ್ತೆ. ಅರ್ಧ ಗಂಟೆ ಆದಮೇಲೆ ಮನೆಯವ್ರಿಗೆ ಅಡುಗೆ ಮತ್ತೆ ಮಾಡಬೇಕು. ಬೆಳಗ್ಗೆ ಎದ್ದರೆ ನೀವೇನೋ ಬೆಳಗ್ಗೆ 4 ಗಂಟೆಗೆ ಹೇಳ್ತೀರಿ ಅಥವಾ 5 ಗಂಟೆಗೆ ಹೇಳ್ತೀರಿ ಅಂದರೆ 6 ಗಂಟೆಗೆ ಜನ ಹೇಳೋಕ್ಕೆ ಮುಂಚೆ ನೀವು ಎದ್ದು ಬಿಡ್ತೀರಿ. ಹೌದಾ? ಅಂದರೆ ನೀವು ಫಿಸಿಕಲಿ ರೆಡಿ ಆಗಬೇಕು ಆಫೀಸ್ಗೆ. ಅಘೋರಿಗಳಿಗೆ ಹಾಗೆ ಅವರು 1 ಅವರಲ್ಲಿ ಸಾಧನೆಗಳು ಮುಗಿಯಲ್ಲ. ಸಿಟಿಯಲ್ಲಿ ಕೂತಿದ್ರೆ, ಈಗ ಉದಾಹರಣೆಗೆ ನನ್ನ ಮನೆಯಲ್ಲಿ ನಾನೋ ನನ್ನ ಮಗನೋ ನನ್ನ ಮನೆಯವಳೋ ಈ ಅಘೋರಿ ಪಂಥಕ್ಕೆ ಸೇರಿಬಿಟ್ವಿ ಅಂತ ಅನ್ಕೊಳ್ಳೋಣ, ಅಥವಾ ನಾವೊಂದು ರಿಸರ್ಚರ್ ಅಂತ ಅನ್ಕೊಳ್ಳೋಣ. ಅಘೋರತನವನ್ನು ಫಸ್ಟ್ ಲೆವೆಲಲ್ಲಿ ನಾನು ರಿಸರ್ಚರ್ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನೇನೋ ಸಾಧನೆ ಮಾಡಬೇಕು. ಆ ಸಾಧನೆಗೆ ನಾನೊಂದಷ್ಟು ನೋಟ್ಸ್ ಮಾಡ್ಕೋಬೇಕು, ಥಿಂಕ್ ಮಾಡಬೇಕು, ಅನಲೈಸ್ ಮಾಡಬೇಕು, ಶಕ್ತಿಗಳನ್ನು ಕ್ರೋಢೀಕರಿಸಬೇಕು, ರಿಸೋರ್ಸಸ್ಗಳನ್ನು ಕ್ರೋಢೀಕರಿಸಬೇಕು. ಉದಾಹರಣೆಗೆ ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನನಗೊಂದು 7-8 ಅವರ್ ಸಿಗದೆ ಇದ್ದರೆ ನಾನೇನು ಮಾಡ್ತೀನಿ, ಯಾವುದೋ ಒಂದು ಹೊರಗಡೆ ಹೋಟೆಲಲ್ಲಿ ಹೋಗ್ತೀನಿ, ರೂಮ್ ಮಾಡ್ಕೋತೀನಿ, ಯಾರೂ ಡಿಸ್ಟರ್ಬ್ ಮಾಡದೇ ಇರೋವಂಥದ್ದು ಮಾಡ್ತೀನಿ. ಇದು ನಂಗೆ 1 ದಿನದ ಪ್ರಾಜೆಕ್ಟಿಗೆ ಸರಿ. ಅದರ ಅಘೋರಿಗಳ ಸಾಧನೆ 1 ದಿನದ್ದಲ್ಲ, 1 ವರ್ಷ 2 ವರ್ಷ. ಸಿಟಿ ಒಳಗೆ ಕೂತ್ಕೊಂಡ್ರೆ ಬೈತಾರೆ, ಲೇಜಿ ಅಂತಾರೆ, ಅವ್ರನ್ನ ಗೊಣಗ್ತಾರೆ, ಅವ್ರಿಗೆ ಕಲ್ಲು ಹೊಡಿತಾರೆ, ಅವಮಾನಿಸ್ತಾರೆ. ಹಾಗಾಗಿ ಅವರಿಗೆ ಐಸೋಲೇಟೆಡ್ ಪ್ಲೇಸ್, ಐಸೋಲೇಟೆಡ್ ಟೈಮ್ ಸ್ವಂತಕ್ಕೆ ಬೇಕು. ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ.
ಹೊರಗಡೆ ಹೋದ್ಮೇಲೆ ಅದರ ಪರಿಜ್ಞಾನ ಯಾರಿಗೂ ಇರಲ್ಲ. ನೀವು ಸಿಂಗರ್ಸ್ಗಳನ್ನು ನೋಡಿರ್ಬೋದು, 80-90% ನಾನು ನೋಡಿರುವಂಥ ಸಿಂಗರ್ಸು ಅವ್ರಿಗೆ ಆಕಾರದ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ತಲೆ ಹೆಂಗೋ ಇರುತ್ತೆ, ದಾಡಿ ಹೆಂಗೋ ಇರುತ್ತೆ. ಯಾಕೆಂದ್ರೆ ಅವರೆಲ್ಲ ಸಾಧಕರು. ಸಾಧಕತನದಲ್ಲಿ ಏನಾಗುತ್ತೆ, ಅವ್ರಿಗೆ ಬಾಕಿ ಅಪಿಯರೆನ್ಸಸ್ ಮರ್ತೋಗ್ತಾರೆ. ಅವ್ರಿಗೆ ಬೇಕಾಗಿರೋದು ಅವರ ಸಾಧನೆ, ಆ ಸ್ಕಿಲ್ ಮಾತ್ರ. ಹಾಗೆ ಮನಸ್ಸಿನ ಸ್ಕಿಲ್ಲನ್ನು ಸಂಪಾದನೆ ಮಾಡಕ್ಕೆ ಹೊರಟಂತಹ ನಮ್ಮ ನಾಗರಿಕರೇನೆ ಅಘೋರಿಗಳಾಗೋದು. ನೀವು ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಅವ್ರು ಹೀಗೆ ಯೋಚನೆ ಮಾಡ್ತಾರೆ, ಅವ್ರಿಗೆ ಅನಿಸುತ್ತೆ ಏನು ಬೇಡ ನನಗೆ, ಈ ವರ್ಲ್ಡ್ಲಿ ಪ್ಲೆಷರ್ಸ್ ಏನು ಬೇಡ ಅಂತ ಅವ್ರಿಗೆ ಅನಿಸುತ್ತೆ ಅಂತ. ಅವ್ರಿಗೆ ಹಾಗೆ ಅನ್ನಿಸ್ಬೇಕು ಅಂದರೆ ಅದೊಂದು ಲೀನಿಯೇಜ್ ಅಂಥವ್ರಿಗೆ ಮಾತ್ರ ಅನ್ಸುತ್ತಾ? ಯಾರಿಗೆ ಬೇಕಾದರೂ ಅನಿಸಿ ಯಾರು ಬೇಕಾದ್ರೂ ಅಘೋರಿ ಆಗ್ಬೋದಾ? ನನಗೂ ಅನಿಸುತ್ತೆ. ಆದರೆ ನಂಗೆ ಮನೆ ಇದೆ, ಬಿಸ್ನೆಸ್ ಇದೆ, ನನಗೆ ಪರಿವಾರ ಇದೆ, ನನ್ನ ಸುತ್ತ ಒಂದು 70-80 ಜನ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಹೊರಕ್ಕೆ ಬರುವ ಧೈರ್ಯ ಇಲ್ಲ. ಅವರಿಗೆ 2 ಥರ ಅಘೋರಿಗಳನ್ನು ನೋಡೋಣ. ಚಿಕ್ಕ ವಯಸ್ಸಿನಿಂದಾನೇ ನನಗೆ ಈ ಪ್ಲೆಷರ್ಸ್ ಬೇಡ ಅಂತ ಯಾವುದೋ ಒಂದು ಕಾರಣಕ್ಕೆ ಅನ್ನಿಸ್ಬಿಟ್ರೆ ಅವ್ರು ಹೊರಗೆ ಬಂದುಬಿಡ್ತಾರೆ. ಅವ್ರು ಬೇಗ ಸಾಧಕರಾಗ್ಬಿಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಕಲಿಯುವಿಕೆ ಜಾಸ್ತಿ. ಕೆಲವರಿಗೆ, ಈಗ ನಾನು ಎಲ್ಲವೂ ನನ್ನನ್ನೇ ಉದಾಹರಣೆ ತಗೊಂಡ್ರೆ, ನನಗೆ ಇನ್ನೊಂದು ಸ್ವಲ್ಪ ವರ್ಷಕ್ಕೆ ಈ ಬಿಸ್ನೆಸ್ ಸಾಕು, ಫ್ಯಾಮಿಲಿ ಸಾಕು, ಎಲ್ಲ ಸೆಟ್ಲ್ ಆಗಿದೆ, ನನಗೆ ಇನ್ನೇನಾದರೂ ಸಾಧನೆ ಮಾಡೋಕ್ಕೆ ಹೊರಡಬೇಕು ಅಂದಾಗ ನಾನು ಎಲ್ಲಿಗೆ ಹೋಗಲಿ? ಐಸೋಲೇಟೆಡ್ ಪ್ಲೇಸಸ್ಗೆ ಹೋಗ್ತೀನಿ. ನಮ್ಮೂರಲ್ಲೂ ಡಿಸ್ಟರ್ಬೆನ್ಸ್ ಅಂದರೆ ಬೇರೆ ಊರಲ್ಲೂ ಡಿಸ್ಟರ್ಬೆನ್ಸ್ ಇದೆ ಅಂಥವರು 2 ವಿಚಾರಕ್ಕೆ ಬೇರೆ ಕಡೆ ಹೋಗ್ತಾರೆ. ಒಂದು ಕಾಡಿಗೆ ಹೋಗ್ಬೋದು ಅಥವಾ ಹಿಮಾಲಯಕ್ಕೆ ಹೋಗ್ಬೋದು. ಕಾಡಲ್ಲಿ ರಿಸ್ಕ್ಗಳೇನು ಅಂತಂದರೆ, ಒಂದು ಕಳ್ಳರು, 2ನೇದು ಹುಲಿಗಳು, ಪ್ರಾಣಿಗಳು, ಕ್ರೂರ ಪ್ರಾಣಿಗಳು. ಹಿಮಾಲಯದಲ್ಲಿ ಅಷ್ಟಿಲ್ಲ. ಅಂದರೆ ನಾಗರಿಕತೆಯೂ ಇಲ್ಲ, ಅಲ್ಲಿ ಪ್ರಾಣಿಗಳೂ ಇಲ್ಲ. ಹೆಚ್ಚಂತಂದರೆ ಚಳಿ ತಡಿಬೇಕು. ರೈಟ್. ಸೊ ತಡಿಲಿಕ್ಕೆ ರೆಡಿ ಆಗ್ತಾರೆ. ಇಲ್ಲೂ ತಡಿಬೇಕು, ಅಲ್ಲೂ ತಡಿಬೇಕು. ಎಸ್, ಆ ಒಂದು ಹಠ ಏನು ಅವರಲ್ಲಿ ಬರುತ್ತೆ, ಆ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಐ ಆಲ್ಸೋ ವಾಂಟ್ ಟು ನೋ, ಅಘೋರಿ ಆಗಬೇಕು, ನನಗಿದೆಲ್ಲ ಏನು ಬೇಡಪ್ಪ ಅಂತ ಯಾರಿಗಾದರೂ ರಿಯಲೈಸ್ ಆಗಿ ನಾನು ಅಘೋರಿ ಆಗಕ್ಕೆ ಹೋಗ್ತೀನಿ ಅಂದ್ಕೊಂಡಾಗ ಎಲ್ಲಿಗೆ ಹೋಗ್ತಾರೆ? ಅಲ್ಲಿ ಅದಕ್ಕೊಂದು ಟ್ರೈನಿಂಗ್ ಸೆಂಟರ್ ಇದೆಯಾ, ಸ್ಕೂಲ್ ಇದೆಯಾ, ಅಥವಾ ಅದಕ್ಕೊಂದು ಗುರುಕುಲ ಇದೆಯಾ? ಹೇಗೆ ಆಗ್ತಾರೆ? ಆ ಪ್ರಾಸೆಸ್ ಹೇಗೆ ನಡೆಯುತ್ತೆ? ಯಾರಿಗೂ ಅಘೋರಿ ಆಗಬೇಕು ಅಂತ ಹೊರಟಲ್ಲ. ಓಕೆ. ಜೀವನ ಇಲ್ಲಿ ಬೇಜಾರಾಗಿರುತ್ತೆ. ಹಾಂ. ನಮ್ಮ ನಾಗರಿಕತೆಯಲ್ಲಿ ಕಪಟ ಜಾಸ್ತಿ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀನಿ, ಬಿಸ್ನೆಸ್ ಜೊತೆ ಮಾತಾಡ್ತಾ ಇದ್ದೀನಿ. ಮಾತಾಡಿದ ಹಾಗೇನೆ ಅವ್ರು ನಡ್ಕೊಂಡಿರಲ್ಲ. ಇದು ಸೀರೀಸ್ ಆಫ್ ಕಪಟತನ ಬಂದ್ಬಿಡುತ್ತೆ. ನಮಗೆ ರಿಯಲೈಸ್ ಆಗೋಕ್ಕೆ ಶುರು ಆಗುತ್ತೆ, ನನಗಿಂಥವ್ರ ಜೊತೆ ಇನ್ನು ಬದುಕೋಕ್ಕಾಗಲ್ಲ ಅಂತ. ನಾಟಕೀಯವಾಗಿ ಬದುಕೋಕ್ಕಾಗಲ್ಲ, ಶುರು ಆಗುತ್ತದು. ಹಾಗೆ ಶುರು ಆದಾಗ ಅವರೊಂದು ಎಕ್ಸಿಟ್ ಕೇಳ್ತಾ ಇರ್ತಾರೆ. ಶಾರ್ಟ್ ಎಕ್ಸಿಟ್ಸ್ ನಾವೇನು ಮಾಡ್ತೀವಿ ಅಂತಂದರೆ, ಬೇಜಾರಾಗಿದ್ದರೆ ಒಂದು ಟೂರ್ ಹೋಗಿ ಬರ್ತೀವಿ. ಶಾರ್ಟ್ ಎಕ್ಸಿಟ್ಸ್. ಯಾರಿಗೋ ಒಬ್ಬರಿಗೆ, 1 ಲಕ್ಷದಲ್ಲಿ ಒಬ್ಬರಿಗೆ ಯಾರೋ ಒಬ್ಬ ಗುರು ಸಿಗ್ತಾನೆ. ಆ ಗುರು ಯೋಗದ ಗುರು ಆದರೆ ಯೋಗಕ್ಕೆ ಕರ್ಕೊಂಡು ಹೋಗ್ತಾನೆ, ಧಾರ್ಮಿಕ ಗುರು ಆದರೆ ಧಾರ್ಮಿಕತೆಗೆ ಕರ್ಕೊಂಡು ಹೋಗ್ತಾನೆ, ಸೈಂಟಿಫಿಕ್ ಗುರು ಆದರೆ ಸೈನ್ಸಿಗೆ ಕರ್ಕೊಂಡು ಹೋಗ್ತಾನೆ. ಇದೆಲ್ಲ ಇಲ್ಲದೆ ಯಾರಿಗೋ ಒಬ್ಬನಿಗೆ ಇವ್ರು ಸಿಗ್ತಾರಪ್ಪ, ಅಘೋರಿ ಸಿಗ್ತಾರಪ್ಪ. ಅವರು ಅಘೋರಿತನವನ್ನು ಪರಿಚಯ ಮಾಡಿಕೊಡ್ತಾರೆ. ಅವ್ರ ಜೊತೆ ಬದುಕೋಕೆ ಒಂದಷ್ಟು ದಿನ. ನಕ್ಸಲ್ಗಳ ಮೆಂಟಾಲಿಟಿ ಇದ್ರೆ ನಕ್ಸಲ್ ಗುರು ಸಿಗ್ತಾನೆ. ಸೊ ಇದೆಲ್ಲವೂ ನಮ್ಮ ಸಮಾಜದಿಂದ ಭಿನ್ನ. ನಾರ್ಮಲ್ ಆಗಿ ಬದುಕೋಕ್ಕಾಗಲ್ಲ. ಯಾರಿಗೋ ಒಬ್ರಿಗೆ ಪೊಲಿಟಿಕ್ಸ್ ಸಿಕ್ಬಿಡುತ್ತೆ, ಅವ್ರ ಮನೆ ಮರ್ತೋಗ್ತಾರೆ, ಮನೆಗೆ ಸುಮ್ಮನೆ ಬಂದು ಹೋಗ್ತಾ ಇರ್ತಾರೆ, ಆದರೆ ಪೊಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆಗಿಬಿಡ್ತಾರೆ. ಸೊ ಇಂಥವರು ಯಾರೋ ಒಬ್ಬರು ಅಘೋರಿ ಕೈಲಿ ಸಿಕ್ಕಿ ಹಾಕ್ಕೊಂಡ್ರೆ, ಪರಿಚಯ ಆದರೆ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ. ಯಾಕೆಂದರೆ ಅಘೋರಿಗಳಲ್ಲಿ ಮನಸ್ಸಿನ ಶಕ್ತಿ ತುಂಬ, ಕ್ಲಾರಿಟಿ ಆಫ್ ಮೈಂಡ್ ತುಂಬ, ಅಗಾಧವಾದ ಶಕ್ತಿ ಇರುತ್ತೆ, ಫಿಸಿಕಲಿ, ಮೆಂಟಲಿ. ಸೊ ಹಾಗಾಗಿ ಇವರೆಲ್ಲರೂ ಅಘೋರಿತನಕ್ಕೆ ಬರ್ತಾರೆ. ಯಾರಿಗೆ ಅಂತಹ ಗುರು ಸಿಗ್ತಾರೆ ಅವರು. ಓಕೆ. ಅರ್ಲಿಯರು ಫಿಸಿಕಲಿ ಸಿಗಬೇಕು ಅಂತ ಇತ್ತು, ಇವತ್ತು ಯೂಟ್ಯೂಬ್ ನೋಡಿದ್ರೂ ಸಿಗುತ್ತೆ, ಅಘೋರಿಗಳು ಸಿಗುತ್ತೆ. ಅವರ ಸಾಧನೆಯನ್ನು ನೋಡಿಬಿಡ್ತಾರೆ ಇವರು. ಸಾಧನೆ ನೋಡಿದ ತಕ್ಷಣವೇ ನಾನು ಇರ್ಬೋದಲ್ಲ, ಒಂದಿನ ಚಳಿಲಿ ಇರೋಕ್ಕೇನು, ಆ ಹಠ ಶುರು ಆಗುತ್ತೆ. ಒಂದಿನ ನನ್ನ ಕಾಡಿನಲ್ಲಿರೋಕ್ಕೇನು, ಹಠ ಶುರು ಆಗುತ್ತೆ. ಆ ಹಠ ಅವರಿಗೆ ಭಯವನ್ನು ಗೆಲ್ಲಿಸುತ್ತೆ. ಫಸ್ಟ್ ಬದುಕುವ ಭಯ ಇರುತ್ತೆ, ನಮ್ಮೆಲ್ಲರಿಗೂ ಇದೆ. ಆ ಬದುಕುವ ಭಯವನ್ನು ಗೆಲ್ಲಿಸುತ್ತೆ. ಫಿಯರ್ಲೆಸ್ನೆಸ್ ಕ್ಯಾರೆಕ್ಟರ್ ಬರುತ್ತೆ. ಹಾಗೆ ಅಘೋರಿ ಜೊತೆ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತಾನೆ. ಸಣ್ಣ ಸಣ್ಣ ಪವಾಡಗಳನ್ನು ಅಘೋರಿ ತೋರಿಸ್ತಾ ಇರ್ತಾನೆ. ಇದು ಇವರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಈ ಇನ್ಫ್ಲೂಯೆನ್ಸಲ್ಲಿ ಸಮಾಜಕ್ಕಿಂತ ಎತ್ತರದಲ್ಲಿ ನಾನು ಇರ್ತೀನಿ. ಮೊದಲನೇದಾಗಿ ಇದನ್ನು ವೆಂಜೆನ್ಸ್ಗೆ ಯೂಸ್ ಮಾಡ್ಬೋದು.
ಅಂದರೆ ಹೋಗ್ಬೋದು. ಆ ಪಥಕ್ಕೆ ಹೋಗೋದೇನೆ ವೆಂಜನ್ಸ್ ಇಂದ. ಒಂದು ಉದಾಹರಣೆಗೆ, ಒಂದು ಮನೆಯಲ್ಲಿ 3-4 ಜನ ಇದ್ದಾರೆ, ಮಕ್ಕಳು, ಎಲ್ಲರೂ ಒಂದೇ ತಾಯಿಯ ಮಕ್ಕಳು. ಅದರಲ್ಲಿ ಒಬ್ಬ ಸಾಧಕ, ಇನ್ನೊಬ್ಬನಿಗೆ ಒಳ್ಳೆ ಕೆಲಸ ಇರುತ್ತೆ, 4ನೇವನಿಗೆ ಕೆಲಸವೂ ಇರಲ್ಲ, ವಿದ್ಯೆನೂ ಇರಲ್ಲ. ಮಿಕ್ಕಿದ 3 ಜನ ಅವನ್ನ ಬಳಸ್ತಾ ಇರ್ತಾರೆ, ಹಂಗಿಸ್ತಾ ಇರ್ತಾರೆ, ಇಡೀ ಸಮಾಜ ಹಂಗಿಸ್ತಾ ಇರುತ್ತೆ. ಅವನಿಗೆ ಒಂದು ವೆಂಜನ್ಸ್ ಬಂದಿರುತ್ತೆ. ಆ ವೆಂಜನ್ಸ್ ಏನು, ನಾನು ಇವ್ರಿಗಿಂತ ಬೆಳೆದು ನಿಲ್ಲಬೇಕು ಅಂತ. ಹಾಗಾಗಿ ಅವನು ವಾಮ ಮಾರ್ಗವನ್ನು ಬಳಸ್ತಾನೆ, ಅಂದರೆ ಶಾರ್ಟ್ ಕಟ್ ಅಂತ. ಈ ಶಾರ್ಟ್ ಕಟ್ ಬಳಸೋದು ಯಾವಾಗ, ಇಂಥವ್ರು ಸಿಕ್ಕಿದಾಗ. ವಾಮ ಮಾರ್ಗ ಅಂದರೆ ಅದು ಶಾರ್ಟ್ ಕಟ್ ಏನಾ? ಯಾವಾಗ ಶಾರ್ಟ್ ಕಟ್. ಓಕೆ. ಅಲ್ಲಿ ಹೋದ್ಮೇಲೆ ಸಾಧನೆಗಳಿಗೆ ತುಂಬ ಲಾಂಗ್ ಕಟ್ಸ್ ಇದೆ. ರೈಟ್. ಆದರೆ ಈಗ ಇಲ್ಲಿ ಅವನು ತನ್ನನ್ನು ತಾನು ಪ್ರೂವ್ ಮಾಡ್ಕೋಬೇಕು. ಒಬ್ಬ ಮ್ಯೂಸಿಷಿಯನ್ ಏನು ಮಾಡ್ತಾನೆ ಅಂದರೆ, ಅವನ ಒಳ್ಳೆ ಹಾಡು ಹೇಳ್ತಾನೆ ಅಥವಾ ಕೀಬೋರ್ಡ್ ಮಾಡಿಸ್ತಾನೆ, ಅವನು ಸ್ಕಿಲ್ಲಲ್ಲಿ ಅವನು ಡೆವಲಪ್ ಆಗ್ತಾ ಹೋಗ್ತಾನೆ, ಲಕ್ಷಾಂತರ ಜನ ಡೆವಲಪ್ ಆಗ್ತಾನೆ. ಅವನ ಮೇಲೆ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಗೌರವ ಇರುತ್ತೆ ಸಮಾಜಕ್ಕೆ. ಹೌದು. ಇನ್ಯಾರೋ ದುಡ್ಡು ಮಾಡ್ಕೊಂಡು ಬಿಸ್ನೆಸ್ಸಲ್ಲಿ ಬೆಳೀತಾನೆ, ಅವನಿಗೂ ಒಂದು ಸ್ಥಾನಮಾನ ಇರುತ್ತೆ. ಇನ್ಯಾರೋ ಒಳ್ಳೆ ಹುದ್ದೆ ಇರ್ತಾನೆ, IAS ಆಫೀಸರ್ ಆಗ್ತಾನೆ, IPS ಆಫೀಸರ್ ಆಗ್ತಾನೆ, ಒಳ್ಳೆ ಹುದ್ದೆಗೆ ಬರ್ತಾನೆ. ಏನೂ ಇಲ್ಲದೆ ಇರೋನು ಅವನು ನಾನೂ ಮೇಲೆ ಬರಬೇಕಲ್ಲ, ಎಲ್ಲರ ಹತ್ರ ಸೈ ಅನ್ನಿಸ್ಕೋಬೇಕು ಅಂತ ಅವನ ಸುತ್ತಮುತ್ತ ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಇನ್ಫ್ಲೂಯೆನ್ಸಿನ ರಿಜೆಕ್ಷನ್ನು, ನನಗೆ ಈ ಸಮಾಜ ಬೇಡ ಅಂತ ರಿಜೆಕ್ಷನ್ ಆಗಿ ಹೋಗ್ಬೋದು, ಅಥವಾ ನಾನು ಏನಾದರೂ ಸಾಧನೆ ಮಾಡಿ ಇವ್ರಿಗಿಂತ ಗೆಲ್ಲಿಸ್ತೀನಿ ಅನ್ಬೋದು. ಒಬ್ಬ ಮೆಜಿಷಿಯನ್ ಕೂಡ ಹೀಗೇನೆ. ಅವ್ನು ಮೆಜಿಷಿಯನ್ ಆಗೋದು ಯಾಕೆ ಅಂತಂದರೆ, ನೀವು ಮಾಡೋಕ್ಕಾಗದೇ ಇರೋದು ನಾನು ಮಾಡ್ತಾ ಇದ್ದೀನಿ ನೋಡಿ, ನನ್ನನ್ನು ನೋಡಿ ಲಕ್ಷಾಂತರ ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ. ಈ ಮಾರ್ಗ ಮೊದಲನೆಯದಾಗಿ ಭಿನ್ನ ಮಾರ್ಗ ಇದು, ಅಂದರೆ ಎಲ್ಲರಿಗಿಂತ ಭಿನ್ನ ಸಾಧಕರು ಇವರು. ಅದರಲ್ಲಿ ಅಘೋರಿ ಕೈಗೆ ಸಿಕ್ಕಾಕೊಂಡ್ರೆ ಅವರಿಗೆ ಅಘೋರಿತನ ಬರುತ್ತೆ, ಅಘೋರ ಅನ್ನೋ ಒಂದು ಸ್ಟೇಟ್ ಆಫ್ ಮೈಂಡ್ ಬರುತ್ತೆ. ಓಕೆ. ಅವರು ನೀವೇನೋ ಕೇಳಿದ್ರಿ, ಇವ್ರಿಗೆ ಟ್ರೈನಿಂಗ್ ಇರುತ್ತಾ? ರೈಟ್. ಎಲ್ಲ ಶಾಲೆಗಳು ಇರುವ ಹಾಗೆ ಮ್ಯೂಸಿಕ್ ಸ್ಕೂಲ್ ಇದೆ, IAS IPSಗೆ ಸ್ಕೂಲ್ ಇದೆ, UPSC ಎಕ್ಸಾಮ್ಸ್ ಬರೀಬೇಕಾದ್ರೆ ಸ್ಕೂಲ್ಸ್ ಇದೆ, ಪೊಲಿಟಿಕಲ್ ಸ್ಕೂಲ್ಸ್ ಕೂಡ ಇದೆ. ಹಾಗೆ ಎನಿ ಸ್ಕಿಲ್ ಬೇಕಾದರೆ ಅವ್ರಿಗೊಂದು ಸಾಧನಾ ಶಿಬಿರಗಳು ನಡೀತಾನೆ ಇರುತ್ತೆ. ಸ್ಕೂಲ್ ಇರಲ್ಲ, ಅಂದರೆ ಫಿಸಿಕಲ್ ಇರಲ್ಲ, ಚೌಕಟ್ಟಲ್ಲಿರಲ್ಲ, ಫಿಸಿಕಲ್ ಇರಲ್ಲ, ಆದರೆ ಸಾಧನಾ ಶಿಬಿರಗಳು ನಡೀತಾನೆ ಇರುತ್ತೆ ಅವರಲ್ಲಿ ಕೂಡ. ರಿಮೋಟೆಸ್ಟ್ ಏರಿಯಾದಲ್ಲಿ ನಡೆಸ್ತಾರೆ, ಯಾಕೆಂದರೆ ಅದು ಭಿನ್ನವಾಗಿರುತ್ತೆ, ಕ್ರೂರವಾಗೂ ಇರುತ್ತೆ, ಭಿನ್ನವಾಗೂ ಇರುತ್ತೆ. ಏನು ಹೇಳ್ಕೊಡ್ತಾರಲ್ಲಿ? ಸಾಧನೆಗಳನ್ನು ಮಾಡೋದನ್ನು ಹೇಳ್ಕೊಡಲ್ಲ. ಅಲ್ಲಿ ಏನು ಮಾಡ್ತಾರೆ, ಇವರು ಪಾರ್ಟಿಸಿಪೆಂಟ್ಸ್ ಆಗ್ತಾರೆ. ಜೂನಿಯರ್ಸ್ ಇರ್ತಾರೆ, ಮಧ್ಯದವ್ರು ಇರ್ತಾರೆ, ಸೀನಿಯರ್ ಮೋಸ್ಟ್ ಇರ್ತಾರೆ. ಯಾರೋ ಒಬ್ಬನಿಗೆ 200 ವರ್ಷ ಬದುಕಿರ್ತಾನೆ, ಅವನು ದಿನ ಎಲ್ಲ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಾನೆ. ಅದೊಂದು ವಿಡಿಯೋದಲ್ಲಿ ನೋಡಿದ್ವಿ, ನಾ ಕಣ್ಣು ಮುಚ್ಚೆ ಇದ್ರೆ ಮುಚ್ಚೆ ಇರ್ತೀನಿ, ಕಣ್ಣು ಬಿಟ್ಟ ಇರ್ತೀನಿ ಎಷ್ಟೊತ್ತು ದಿನಗಳು. ಅದೆಲ್ಲ ಸಾಧನೆಗಳು. ನಾವು ಕಣ್ಣು ಮಿಟಕಿಸ್ದೆ ಎಷ್ಟೊತ್ತಿರ್ಬೋದು, ಅದೊಂದು ಸಾಧನೆ. ಸೊ ಈ ಸಾಧನೆಗಳನ್ನು ಹೇಳ್ಕೊಡ್ತಾರಲ್ಲ, ಅದು ಯಾರೋ ಮಾಡ್ತಾ ಇರ್ತಾರೆ. ಇವನಿಗೆ ಅಲ್ಲೊಂದು 10-20 ವಿದ್ಯೆಗಳಿರುತ್ತೆ, ಯಾವ ವಿದ್ಯೆಗೆ ಇವನಿಗೆ ಆಸಕ್ತಿ ಇದೆ ಆ ವಿದ್ಯೆ ಹೋಗಿ ಅವ್ರ ಹತ್ರ ಕಲ್ತ್ಕೋಬೋದು, ಆಸಕ್ತಿ ಬೆಳೆಸ್ಬೋದು. 2ನೇ ಶಿಬಿರ 3ನೇ ಶಿಬಿರದಷ್ಟೊತ್ತಿಗೆ ಅಭ್ಯಾಸ ಮಾಡ್ಬೋದು. ಒಂದು ಪುಸ್ತಕದಲ್ಲಿ ಓದಿದ್ದೆ, ಒಬ್ಬರು ದೃಷ್ಟಿ ಇಟ್ಟರೆ ಆ ದೃಷ್ಟಿಗೆ ಸಿಕ್ಕಂಥ ಹಕ್ಕಿಗಳು ಬಿದ್ದು ಸತ್ತೋಗುತ್ತೆ. ಸಾಧನೆ ಅದೆಲ್ಲ ಯೋಗ ವಿದ್ಯೆಗಳು, ಅದೆಲ್ಲ ತಾಂತ್ರಿಕ ವಿದ್ಯೆಗಳು ಇದೆ. ಓಕೆ. ಈಗಲೂ ಇದೆ, ಹಿಂದೆನೂ ಇತ್ತು. ಹಿಂದೆ ಸಾಧಕರು ಜಾಸ್ತಿ ಇದ್ರು, ಈಗ ಸಾಧಕತನ ಕಡಿಮೆ ಇದೆ. ಆ ಕನ್ಸಿಸ್ಟೆನ್ಸಿ ಇಲ್ಲ ಇವತ್ತು. ಓಕೆ. ಆದರೆ ಈ ಅಘೋರಿಗಳು ಅಲ್ಲಿಗೆಲ್ಲ ಹೋದಾಗ, ಸಾಧನಾ ಶಿಬಿರಕ್ಕೆ ಹೋದಾಗ, ಅದರಲ್ಲಿ ಯಾರೋ ಸ್ಟಾರ್ಟಿಂಗಲ್ಲಿ ಇರ್ತಾನಲ್ಲ, ಇದೆಲ್ಲ ನೋಡ್ತಾನೆ. ಅವನಾಗ್ಬೋದು, ರೇರ್ ಆಗಿ ಅವಳಾಗ್ಬೋದು, ಹುಡುಗಿರು ಬರ್ತಾರೆ. ಓಕೆ. ಅದಕ್ಕೂ ಏಜ್ ಏನಾದರೂ ಇದೆಯಾ ಇದಕ್ಕೆ? ಎಂಥದ್ದು ಇಲ್ಲ. ಅವರಲ್ಲಿ ಈ SSLCಗೆ ಮುಂಚೆ, ಓದಿಗೆ ಮುಂಚೆ, ಪ್ರೈಮರಿ ಸ್ಕೂಲಿಗೆ ಮುಂಚೆನೆ ಅವ್ರಿಗೆ ಆಸಕ್ತಿ ಇದ್ದರೆ ಅವ್ರು ಚಿಕ್ಕಂದಿಂದ ಯಾರ್ದೋ ಗುರು ಜೊತೆ ಬೆಳೆದು ಬಿಡ್ತಾರೆ. ಅವ್ರಿಗೆ ಈ ಸಾಧನೆಗಳು ತುಂಬ ಸರ್ವೇ ಸಾಧಾರಣವಾಗಿ ಬಂದ್ಬಿಡುತ್ತೆ. ಅವ್ರಿಗೆ ಕ್ರೂರವಾಗಿ ತಿಳಿಸಿದಂಥ ಸಾಧನೆಗಳು ದೊಡ್ಡ ದೊಡ್ಡ ಸಾಧನೆಗಳಾಗಿ ಕನ್ವರ್ಟ್ ಆಗುತ್ತೆ. ಈ ಸಾಧನೆ ಅಂತ ಬಂದಾಗ ಅತ್ಯಂತ ಚಳಿಯಲ್ಲಿರೋದು, ಅತ್ಯಂತ ಬಿಸಿಲಿನಲ್ಲಿರೋದು ಎಲ್ಲ ಎಕ್ಸ್ಟ್ರೀಮ್ಸ್. ಅಘೋರಿಗಳ ಎಲ್ಲ ಪ್ರಾಕ್ಟೀಸಸ್ ಎಕ್ಸ್ಟ್ರೀಮ್ಸ್. ಸಾಧನೆ ಅಂದರೆ ಓಕೆ, ಅದನ್ನು ಅಟೈನ್ ಮಾಡ್ತಾರೆ, ಬಟ್ ಅದರಿಂದ ಏನು ಸಿಗುತ್ತೆ ಅವ್ರಿಗೆ? ಯಾತಕ್ಕಾಗಿ ಮಾಡ್ತಾರೆ ಅದನ್ನೆಲ್ಲ? ಅದು ಸಿಕ್ಕಿದ ಮೇಲೆ ತಾನೇ ಗೊತ್ತಾಗುತ್ತೆ. ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ದುಡಿತಾ ಇದ್ದಾರೆ ಅಲ್ವಾ? ಹೌದು. ಕೆಲವರಿಗೆ ಸಸ್ಟೈನೆನ್ಸ್ ಸಂಪಾದನೆಗಿಂತ ಕಡಿಮೆ ಎಕ್ಸ್ಪೆಂಡಿಚರ್ ಇದೆ, ಕೆಲವರಿಗೆ ಜಾಸ್ತಿ ಎಕ್ಸ್ಪೆಂಡಿಚರ್ ಇದೆ. ಯಾರಿಗೋ ತಿಂಗಳಿಗೊಂದು 10-20 ಲಕ್ಷ ಬರುತ್ತೆ ಅಂತಂದರೆ ಅವರಿಗೆ ಏನಾದರೂ ಪ್ಲ್ಯಾನ್ ಇದೆಯಾ 20 ಲಕ್ಷಕ್ಕೆ ಖರ್ಚು ಎಷ್ಟಿದೆ ಅಂತ? ಪರ್ಪಸ್ ಇಲ್ಲ.
ಸಂಪಾದನೆ ಬಂದ್ಬಿಡ್ತು. ಸೊ ಹಾಗೆ ಹಣ ಸಂಪಾದನೆ, ವಿದ್ಯೆ ಸಂಪಾದನೆ, ಜನ ಸಂಪಾದನೆ ಥರನೇ ತನ್ನ ಮನಸ್ಸಿನ ಮೇಲೆ ನಿಗ್ರಹ ಸಂಪಾದನೆಯೂ ಕೂಡ ಇಂಪಾರ್ಟೆಂಟ್. ಅವರು ಅದನ್ನು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿರ್ತಾರೆ. ಅಲ್ಲಿ ಥೀಮ್ ಇರೋದೇ ಮನಸ್ಸನ್ನು ಗೆಲ್ತಾ ಹೋಗೋದು. ಓಕೆ. ಅಲ್ಲಿ ಮೆಟೀರಿಯಲ್ಸ್ ತುಂಬ ಕಡಿಮೆ, ಜನರ ಜೊತೆ ಸಂಪರ್ಕಗಳು ತುಂಬ ಕಡಿಮೆ, ತನ್ನನ್ನು ತಾನು ಗೆಲ್ತಾ ಹೋಗೋದು. ಒಬ್ಬ ದೃಷ್ಟಿ ಒಂದು 24 hours ತೆಗೆದಿಟ್ಕೊಂಡಿರ್ತಾನೆ. ಇನ್ಯಾರೋ ಒಬ್ಬ ಕಣ್ಣು ಮುಚ್ಚಿದ್ರೆ ಪದ್ಮಾಸನದಲ್ಲಿ ಕೂತ್ರೆ 48 ಗಂಟೆ 72 ಗಂಟೆಗಳು 3 ದಿನ 4 ದಿನ ಪದ್ಮಾಸನ ಬಿಟ್ಟು ಹೇಳಲ್ಲ. ಹಶು ಗೆಲ್ತಾರೆ, ಆಸೆಗಳನ್ನು ಗೆಲ್ತಾರೆ. ಆಸೆಗಳಿಲ್ಲ ಅಂತಲ್ಲ, ಗೆಲ್ತಾ ಬರ್ತಾರೆ. ಆಹಾರವನ್ನು ಗೆಲ್ತಾರೆ ಅವರು. ಕೇಚರಿ ಮುದ್ರೆ ಅಂತ ಇದೆ ಯೋಗದಲ್ಲಿ. ನಾಲಿಗೆಯನ್ನು ಒಳಕ್ಕೆ ಹಾಕಿ ಕಿರುನಾಲಿಗೆಯ ಮಧ್ಯದಲ್ಲಿ ಸಿಕ್ಕಿಸ್ಕೊಳ್ಳೋದು, ಅದು ಕೇಚರಿ ಮುದ್ರೆ. ಅದನ್ನ ನಾಲಿಗೆಯನ್ನು ಕಟ್ ಮಾಡಿ 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 ನಾಲಿಗೆಯನ್ನು ಉದ್ದ ಮಾಡಿ ಎಳೆದು ಒಳಗೆ ಸಿಕ್ಕಿಸ್ಕೊಳ್ಳೋ ಒಂದು ಅಭ್ಯಾಸ ಇದೆ. ಯಾರು ಕೇಚರಿ ಮುದ್ರೆ ಒಳಗೆ ಹೊರಟೋಗ್ತಾರೆ ಅವ್ರು ಅಮೃತ ಕುಡ್ದ ಹಾಗೆ, ಅಂದರೆ ಅವರಿಗೆ ಸಾವಿರಲ್ಲ ಅಂತ. ಕೇಚರಿ ಮುದ್ರೆಯನ್ನು ಅಭ್ಯಾಸ ಮಾಡಿದವರು 200 ವರ್ಷ ಬದುಕಿದವರು ಇದ್ದಾರೆ, 300 ವರ್ಷ ಬದುಕಿದವರು ಇದ್ದಾರೆ. ಅಂದರೆ ಆ ಮುದ್ರೆ ಸಂಪಾದನೆ ಮಾಡಬೇಕು ಅಂತ ಹೊರಡ್ತಾರೆ. 300 ವರ್ಷ ಯಾಕೆ ಬದುಕಬೇಕು ಅಂತ ಪರ್ಪಸ್ ಅವ್ರಿಗಿನ್ನ ಸಿಕ್ಕಿರಲ್ಲ. ಆದರೆ 300 ವರ್ಷ ಬದುಕ್ತೀನಿ ಅನ್ನುವ ಸಾಧನೆ ಇದೆಯಲ್ಲ, ಅದು ಸಿಕ್ಕಿರುತ್ತೆ. ಸೊ ಹಾಗಾಗಿ ಈ ಸಾಧಕತನ ಇದೆ, ಕ್ಯಾಂಪ್ಸ್ ಇರುತ್ತೆ, ಸಾಧನಾ ಶಿಬಿರಗಳಿರುತ್ತೆ. ಈ ಶಿಬಿರಗಳ ಒಳಗಡೆ ಹೋದ್ಮೇಲೆ ಅವ್ರು ಯಾವುದಕ್ಕೆ ಬೇಕಾದ್ರೂ ಇನ್ಫ್ಲೂಯೆನ್ಸ್ ಆಗ್ಬೋದು. ಶಿಬಿರಗಳು 1 ವಾರ ನಡಿಬೋದು, 10 ದಿನ ನಡಿಬೋದು. ಅದು ಪ್ರೈವೇಟ್ ಶಿಬಿರಗಳಾಗಿರುತ್ತೆ. ಬೇರೆಯವರಿಗೆ, ಹೊರಗಡೆ ಅವರಿಗೆ, ಅಘೋರಿಗಳ ಅಲ್ಲದೇ ಇರೋರಿಗೆ ಅವ್ರಿಗೆ ಎಂಟ್ರಿ ಇರಲ್ಲ.